ಗಂಗಾವತಿ ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಭಾನುವಾರ ಏಪ್ರಿಲ್ 19ರಂದು ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಲೇಖಕಿಯರ ಸಂಘ ಕೊಪ್ಪಳ ಶ್ರೀರಾಮನಗರದ ಆರುಷಿ ಪ್ರಕಾಶನದ ಸಹಯೋಗದಲ್ಲಿ ಡಾಕ್ಟರ್ ಬಸವರಾಜ ಗೌಡನಬಾವಿಯವರ ಅಕ್ಷರಗಳ ಬಿಕ್ಕಳಿಕೆ ಎನ್ನುವ ಕವನ ಸಂಕಲನ ಲೋಕಾರ್ಪಣೆ ಸಮಾರಂಭ ಜರುಗಲಿದೆ ಎಂದು ಕನ್ನಡ ಉಪನ್ಯಾಸಕ ಗುಂಡೂರು ಪವನ್ ಕುಮಾರ್ ತಿಳಿಸಿದ್ದಾರೆ. ಇದೇ 19ನೇ ತಾರೀಕು ರವಿವಾರದಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಯುವ ಕವಿ ಡಾಕ್ಟರ್ ಬಸವರಾಜ ಗೌಡನಬಾವಿಯವರ ಅಕ್ಷರಗಳ ಬಿಕ್ಕಳಿಕೆ ಕವನ ಸಂಕಲನದ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಅದರ ಕುರಿತಾಗಿ ಮಾಹಿತಿಯನ್ನು ತಮ್ಮೊಡನೆ ಮಲ್ಲಿ ನಾಗೇಶ್ವರ ಗಂಗಯ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಬಸವರಾಜ ಗೌಡನಬಾವಿಯವರ ಚೊಚ್ಚಲ ಕೃತಿ, ಮೊದಲನೇ ಕೃತಿಯು ಕವನ ಸಂಕಲನ ಅಕ್ಷರಗಳ ಬಿಕ್ಕಳಿಕೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯ ಬಹಳಷ್ಟು ಜನ ಯುವ ಪ್ರತಿಭೆಗಳಿಗೆ ಈ ವರ್ಷ ಅವಕಾಶ ನೀಡಲಾಗಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಒಂದು ಯೋಜನೆ ಯುವ ಬರಹಗಾರರಿಗೆ ಸಹಾಯಧನ ಕೊಡ್ತಾರೆ. ಮೊದಲನೇ ಕೃತಿ ಅದು ಯಾವುದೇ ಸಾಹಿತ್ಯದ ಯಾವುದೇ ಪ್ರಕಾರ ಇರಲಿ, ಅದಕ್ಕೆ ಮೊದಲನೇ ಕೃತಿಗೆ ಅವರು ಯುವ ಬರಹಗಾರರಿಗೆ ಪ್ರೋತ್ಸಾಹದಿಂದ ಸ್ವಲ್ಪ ಸಹಾಯಧನವನ್ನು ಕೊಡ್ತಾರೆ. ಈ ಸಹಾಯಧನ ಈ ಸಾರಿ ನಮ್ಮ ಜಿಲ್ಲೆಗೆ ಸುಮಾರು 4-5 ಜನರಿಗೆ ಸಿಕ್ಕಿದೆ. ನಾವು ಇಲ್ಲಿ ಸ್ಮರಿಸಲೇಬೇಕಾದ ಒಂದು ವಿಷಯ ಏನಂದರೆ, ನಮ್ಮ ಕನ್ನಡ ಕಣಿಗಿರಿ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಸಚಿವರಾದ ಕನ್ನಡ ಸಂಸ್ಕೃತಿ ಸಚಿವರು. ನಮ್ಮ ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ವಿವಿಧ ಅಕಾಡೆಮಿ ಪ್ರಾಧಿಕಾರಗಳಿಗೆ ಸದಸ್ಯಗಳನ್ನು ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳು, ಬರಹಗಾರರು, ಚಿಂತಕರು ಆಗಿದ್ದಾರೆ. ಅದರ ಒಂದು ಲಾಭ ನಮಗೆ ಇದಾಗ್ತದೆ. ಕಳೆದ ಸಾರಿ ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷ ಅಂತ ಡಾಕ್ಟರ್ ವಸುಂಧರಾ ಭೂಪತಿ ಇದ್ದಾಗ ಆಗ ನಮ್ಮ ಜಿಲ್ಲೆಯ ಸುಮಾರು 4 ಜನ ಕವಿಗಳ ಕೃತಿಗಳಿಗೆ ಸಹಾಯಧನ ಸಿಕ್ಕಿತು. ಈ ಸಾರಿ ನಮ್ಮದೇ ಕಾಲೇಜಿನ ಡಾಕ್ಟರ್ ಬಸವರಾಜ ಗೌಡನಬಾವಿಯವರ ಚೊಚ್ಚಲ ಕೃತಿ ಅಕ್ಷರಗಳ ಬಿಕ್ಕಳಿಕೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರ ಸಹಾಯಧನ ಸಿಕ್ಕಿದೆ. ಮತ್ತು ನಮ್ಮದೇ ಕಾಲೇಜಿನ ವಿದ್ಯಾರ್ಥಿ ಸುಭಾಷ್ ಬೋವಿ ಅನ್ನೋ ಹುಡುಗನ ಮೊದಲ ನಾಟಕ ಕೃತಿ ಕೂಡ ಸಹಾಯಧನ ಸಿಕ್ಕಿದೆ. ಡಾಕ್ಟರ್ ಮುಮ್ತಾಜ್ ಬೇಗಂ ಅಧ್ಯಕ್ಷರು, ಕರ್ನಾಟಕ ಲೇಖಕಿಯರ ಸಂಘ ಕೊಪ್ಪಳ ಇವರು ಮಾತನಾಡಿ, ಯುವ ಪ್ರತಿಭೆಗಳನ್ನು ಹೊರತರುವ ಕೆಲಸ ನಡೆಯಬೇಕು ಹಾಗೂ ಇನ್ನೂ ಇಂತಹ ಪ್ರತಿಭೆಗಳನ್ನು ಗುರುತಿಸುವಂತಹ ಕೆಲಸ ನಡೆಯಲಿದೆ ಎಂದರು. 19ನೇ ತಾರೀಕು ರವಿವಾರ ದಿನ ಡಾಕ್ಟರ್ ಬಸವರಾಜ ಗೌಡನಬಾವಿಯವರ ಅಕ್ಷರಗಳ ಬಿಕ್ಕಳಿಕೆ ಎನ್ನುವಂತಹ ಪ್ರಥಮ ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕ ಕೊಪ್ಪಳ ಮತ್ತು ಆರುಷಿ ಪ್ರಕಾಶನ ಶ್ರೀರಾಮನಗರ ಈ ಇವರ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಬೆಳಗ್ಗೆ 10:15ಕ್ಕೆ ಬಿಡುಗಡೆಗೊಂಡಿದೆ. ಹಾಗಾಗಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಪ್ರಥಮವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವರಾಜ ಗೌಡನಬಾವಿಯವರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಕೊಪ್ಪಳ ಜಿಲ್ಲಾ ಮತ್ತು ತಾಲೂಕು ಘಟಕ, ಕರ್ನಾಟಕ ಲೇಖಕಿಯರ ಸಂಘ ಕೊಪ್ಪಳ ಜಿಲ್ಲೆ, ಆರುಷಿ ಪ್ರಕಾಶನ ಶ್ರೀರಾಮನಗರ ಸಹಯೋಗದೊಂದಿಗೆ ನನ್ನ ಚೊಚ್ಚಲ ಕೃತಿಯಾಗಿರ್ತಕ್ಕಂಥ ಅಕ್ಷರಗಳ ಬಿಕ್ಕಳಿಕೆಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇದೇ ಭಾನುವಾರ 19ನೇ ತಾರೀಕಿನಿಂದ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ತಮ್ಮನ್ನೆಲ್ಲ ನೋಡಬೇಕಂತ ನನ್ನ ಈ ಕೃತಿ ನಾನು ಸುಮಾರು ವರ್ಷಗಳಿಂದ ಬರಿತಾ ಇದ್ದರೂ ಕೂಡ ಪ್ರಕಟಿಸುವಂಥ ಇರಾದೆಯನ್ನು ತೋರಿಸಿರಲಿಲ್ಲ. ಮೇಡಮ್ ಅವರು ನೋಡಿ ನೋಡೋಣ ಅಂತ ಹೇಳಿದರು. ನೋಡಿ ಆಮೇಲೆ ಮೋಹನ್ ಸರ್ ಮೇಡಮ್ ಅವರು ಇಲ್ಲ ಇದು ಬರೀ ಈ ಥರ ಬರೀ ಇನ್ನೊಂದು ಮಾಡಿ ಯಾಕೆ ಬಿಟ್ಟು ಬಂದಿ ಅಂತ ಹೇಳಿ ಅವರ ಪ್ರೀತಿಪೂರ್ವಕ ಒತ್ತಾಯ, ಇಬ್ಬರ ಪ್ರೀತಿಪೂರ್ವಕ ಒತ್ತಾಯದಿಂದಾಗಿ ಅವರು ತಂದಿದ್ದಾರೆ. ಅಲ್ಲಿ ಕೂಡ ಕನ್ನಡ ಪುಸ್ತಕ ಪ್ರಾಧಿಕಾರ ಅಂತಕ್ಕಂಥದ್ದು ನಮ್ಮ ಭಾಗದವರು ಎಷ್ಟೋ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಆಗಲೇ ಕೇಳಿದ್ರು ಕಲ್ಯಾಣ ಕರ್ನಾಟಕದ ವತಿಯಿಂದ ಥರದ ಯೋಜನೆಗಳನ್ನು ಈ ಥರದ ಯೋಜನೆಗಳಿಂದ ಎಷ್ಟೋ ಜನ ಯುವ ಕವಿಗಳಿಗೆ ಇದು ಸಹಾಯಕ ಆಗ್ತೈತೆ ಅಂತಕ್ಕಂಥದ್ದು, ಎಷ್ಟೋ ಪ್ರಕಟಿಸೋಕ್ಕಾಗದೆ ಬರೋದು ಹಸ್ತಪ್ರತಿಗಳನ್ನೇ ಇಟ್ಕೊಂಡು ಕುಳಿತಿರ್ತಕ್ಕಂಥದ್ದಿದೆ. ಅಲ್ಲಿನ ಮಾನಸ ಸರ್ ಇರ್ಬೋದು, ಶರಣ ಕೋಲ್ಕರ್ ಸರ್ ಇರ್ಬೋದು, ನಮ್ಮಂಥವ್ರನ್ನ ಪ್ರೋತ್ಸಾಹಿಸುವಲ್ಲಿ ಅವರು ಕೂಡ ಸಹಾಯ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಕ್ಕಂಥದ್ದು. ಹಾಗಾಗಿ ನನ್ನ ಚೊಚ್ಚಲ ಪುಸ್ತಕ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕೃತಿಯನ್ನು ಜನರ ಒಟ್ಟಿಗೆ, ಜನರ ಹತ್ತಿರಕ್ಕೆ ಒಯ್ಯಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇದು ಟಿ ಪಬ್ಲಿಕ್ ನ್ಯೂಸ್ ಚಾನಲ್.